ಏನು ಕೊಬ್ಬ ನಿನಗೆ? ನಾನಿಲ್ಲಿ ಮಾತಾಡಕುಂತೀನಿಲ್ಲ, ನಿನ್ನ ಪಾಡಿಗೆ ನೀನು ಹೊಂಟಿ ಅಂದ್ರೆ ನನಗೆ ಅವಮಾನ ಮಾಡ್ತಿದ್ದೀನಿ ನೀನು. ಏನು ಏನು ಮಾತಾಡ್ತಿದ್ರು ಸಾಕು, ನಾ ಶ್ರೀಮಂತರ ಮನೆ ಮಗಳು, ನಾ ಶ್ರೀಮಂತರ ಮನೆ ಮಗಳು ಅಂತೀಯಲ್ಲ. ಹೊಟ್ಟಿಗೆ ಅನ್ನ ತಿಂತೀಯ ಏನ ಮತ್ತೆ ಬೇರೆ ಏನಾರು ತಿಂತೀಯ? ನಾವಂತೂ ಅನ್ನನ ತಿಂತೀವಿ, ನೀನು ಅದನ್ನ ತಿಂತಿಲ್ಲ. ಹೊಟ್ಟೆ ಹಸಾದ್ರೆ ಇನ್ನು ಶ್ರೀಮಂತ ಮಗಳಂತ ರೊಕ್ಕನ ತಿಂತೀಯೇನು ಹೊಟ್ಟಿಗೆ? ಏನೋ ಇರಲಿ ಬಿಡು, ಶ್ರೀಮಂತ ಮಗಳದಳ, ಇನ್ನೂ ಏನು ಕೆಲಸ ಬರಲ್ಲ, ಹೊಂದ್ಕೊಲಿ ಈ ಮನೆಗೆ ಅಂತ ನಾನು ಸುಮ್ಮನೆ ಇದ್ರ ನನ್ನ ಬುಡಕ್ಕೆ ಕೊಳ್ಳಿ ಇಡಕ್ಕೆ ಬರ್ತೀನ ನೀನು? ನನ್ನ ತಂಟೆಗೆ ಬಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ. ಅಂಥದ್ರಲ್ಲಿ ನೀನು ಒಳಗಡೆನ ಕ್ರಿಮಿನಲ್ ಬುದ್ಧಿ ತೋರ್ಸಾಕೊಂತೀಯನ ನಿಂದ? ಏನೋ ಪಾಪ ಇರಲಿ ಬಿಡು ಅಂತ ಸುಮ್ಮನೆ ಇದ್ರ ಏನೋ ಮಾತಾಡಂಗಿದ್ರು ಆಟ ಆಡೋದಿದ್ರು ಎದುರುಗಡೆ ನಿಂತ್ಕೊಂಡು ಆಟಾಡ, ಅದನ್ನು ಬಿಟ್ಟು ನರಿ ಬುದ್ಧಿ ತೋರ್ಸೋಕೋಬೇಡ ಇಲ್ಲಿ. ಏ ಸವಿತಾ, ಸಾಕು ಬಿಡ, ನಿನ್ನ ನಾಟಕನೂ ಬಿಡು, ಎಲ್ಲಾನು ಬಿಡು. ಈಗ ನಾಟಕ ಏನು ಬೇಡ ಸದ್ಯಕ್ಕೆ. ಅಪ್ಪ ಹಲ್ಲೆಲ್ಲ ರೋಸಾಗುಂತಾವ ನಾನು, ನೀ ಹೊಡೆದಿದ್ದು ಹೊಡ್ತಕ್ಕ, ಸಾಕು ಬಿಡ. ಅಂದ್ರೆ ನೀನು ಹೇಳೋದೇನಂದ್ರೆ ನನ್ನ ಕೈ ಕಬ್ಬಿಣಿದ್ದಂಗೆ ಐತಿ, ನಾ ಕೈಯಿಂದ ಹೊಡೆದಿದ್ದಕ್ಕ ನೀನು ಹಲ್ಬೆ ಉದ್ರ ಬಿಟ್ಟು ಅಂತ ಹೇಳ್ತೇನೆ. ಹಂಗಂದ್ರೆ ನಿನ್ನ ಕೈ ಹತ್ತಿ ಕೈಯೇನ ನಿಂದ? ನೀನು ಹೊಡೆದ್ಬಿಟ್ರೆ ನೀ ಏನೂ ಆಗೋದೇ ಇಲ್ಲನ? ನೀನು ಮಾತ್ರ ಸಾಫ್ಟ್ ಅದಿದಿ, ನಾವು ಮಾತ್ರ ಕಬ್ಬಣ ಇದ್ದಂಗೆ ಅದೀವಿ ಅಂತ ಹೇಳಾಕುಂತೇನೆ ನೀನು? ಯವ್ವ ತಾಯಿನ ಹಂಗಲ್ಲ ಹೇಳಾಕುಂತಿದ್ದ, ಆ ನಾಟಕ ಮಾಡೋದು ಬಿಡು, ನಾಟಕದಿಂದ ಹೊರಗಡೆ ಬಾ ಸಾಕು. ಅಂದ್ರೆ ನಾನು ನಾಟಕ ಮಾಡಾಕುಂತೀನಿ ಅಂತ ಹೇಳಾಕುಂತೀನ ನೀನು? ನಾನು ಇಷ್ಟು ಸೀರಿಯಸ್ ಆಗಿ ಏನು ನಡೆದಿದ್ದಿ ಏನಿಲ್ಲ ಅನ್ನೋದನ್ನು ಹೇಳಾಕುಂತೀನಿ, ನೀ ನನಗೆ ನಾಟಕ ಮಾಡೋಕ್ಕೆ ಅಂತ ಹೇಳಾಕುಂತಿದ್ದಿ? ಅಷ್ಟು ಸೊಕ್ಕನ ನಿನಗೆ? ನನಗೆ ನಾಟಕದಕ್ಕೆ ಅಂತ ಹೇಳಾಕುಂತೇನೆ ನೀನು? ಏ ನಿಂದು ಯಾಕೋ ಬರ್ತಾ ಅತ್ತೆ ಹಾಕುಂತ ಅಮ್ಮ ಹಲ್ಲ ಮಾತಾಡೋಕೆ ಬರೋವಲ್ದಪ್ಪ ಯಪ್ಪ. ಏ ಸವಿ ಸಾಕು ಬಿಡ, ಎಷ್ಟದು ಏನು ಮಾತಾಡಕುಂತಿದ್ದಿ ನೀನು? ನಂಗೆ ಯಾಕೋ ನೀನು ನಾಟಕ ಮಾಡಾಕುಂತೇನಿ ಏನಿಲ್ಲ ಅನ್ನೋದು ಅನುಮಾನ ಬರಾಕುಂತೈತಿ. ಅನುಮಾನ? ನನ್ನ ಮೇಲೇನ ಅನುಮಾನ ನಿನಗೆ? ಯಾವ ವಿಷಯದಾಗ ಅನುಮಾನ ಪಡಾಕುಂತಿದ್ದೀನಿ ನೀನು? ಎದಕ್ಕೆ ಅನುಮಾನ ಪಡಾಕುಂತಿದ್ದೀನಿ ನೀನು? ನಾನು ಏನು ಮಾಡಿನಂತ ನನ್ನ ಮೇಲೆ ಅನುಮಾನ ಪಡಾಕುಂತಿದ್ದಿ? ಎದಕ್ಕೆ ಹೇಳು ಎದಕ್ಕೆ ಅನುಮಾನ ಪಡಾಕುಂತಿದ್ದಿ? ಯವ್ವ ತಾಯಿ, ಮೊಡ್ಲ ಈ ಹಲ್ಲು ಎಲ್ಲಿ ಬಿತ್ತ ಏನೋ ಯವ್ವ. ಏ ಹೊಟ್ಟಿಗೆ ಏನತ್ತಿದ್ದಿ ನೀನು? ಅಮ್ಮ ಸಾಕು ಬಿಡ, ನಾಟಕನೂ ಬೇಡ ಏನೂ ಬೇಡ. ನಾನು ಕವಿತಾ, ನೀನು ಸವಿತಾ. ಅದೇನದು ಆ್ಯಕ್ಟಿಂಗಿಂದ ಹೊರಗಡೆ ಬಾ. ನನಗೆ ಹೊಟ್ಟಿಗೆ ಏನು ತಿಂತೀವಿ ಅಂತ ಕೇಳ್ತಿದ್ದೀನಿ ನೀನು? ನಾ ಹೊಟ್ಟಿಗೆ ಮನ್ಯಾಗ ಏನು ತಿಂತೀನಿ ಅನ್ನೋದು ನೀನು ನೋಡಿಲ್ಲನ? ನೀನೇನು ತಿಂತಿದ್ದೆ ಹೊಟ್ಟಿಗೆ? ನಾ ಶ್ರೀಮಂತ ಮಗಳು, ನಾ ಕೋಟೇಶ್ವರ ಮಗಳು ಅಂತಿದ್ದೆಲ್ಲ, ನೀನು ಹೊಟ್ಟಿಗೆ ಏನು ತಿಂತಿದ್ದೀಯ? ಏನಾದ್ರು ಕೆಲಸ ಹೇಳಿದ್ರೆ ಸಾಕು, ನಾನು ಯಾಕೆ ಮಾಡಲಿ, ನಾನು ಯಾಕೆ ಬೀಳಲಿ, ನಾ ಕೋಟೇಶ್ವರ ಮಗಳು ಅಂತ ದೊಡ್ಡದಾಗ ಕೊಚ್ಕೋತಿದೆಯಲ್ಲ. ನೀನು ಹೊಟ್ಟಿಗೆ ಏನು ತಿಂತಿದ್ದಿ ಹೇಳಲಿ? ಏ ಸವಿತಾ, ನಿಂದು ಬರ್ತಾ ಯಾಕೋ ಅತಿ ಆಗಾಕುಂತೈತಾ? ನನಗೆ ಅತಿ ಆಗಾಕುಂತೈತೆ ಅಂತೀನ ನೀನು? ನಾನು ಏನು ಮಾಡಿದೆ ಅಂತ ಅತಿ ಆಗಾಕುಂತೈತೆ ಅಂತ ಹೇಳ್ತೀನಿ. ನಾನು ಏನು ಮಾಡೀನಿ ನಿನಗೆ ಅತಿ ಆಗಕ್ಕೆ? ಹೇಳು ಮೊದಲೇ ಹೇಳು, ನಾ ಏನು ಮಾಡೀನಿ ಅಂತದ್ದು. ಅಪ್ಪ ಹಲೋ, ಯಾರು ಬರ್ರಿ ಲಗ್ನ, ಈಗ ಏನು ಆ್ಯಕ್ಟಿಂಗ್ ಮಾಡಾಕುಂತಾಳೆ, ಏನು ಮಾಡಾಕುಂತಾಳ? ನನಗಂತೂ ಒಂದು ಗೊತ್ತಾಗಬಲ್ದು. ಅಂದ್ರೆ ಎಲ್ಲಾರನ್ನೂ ಕರೆಸಿ ನನ್ನ ಮರ್ಯಾದೆ ತೆಗಿಬೇಕಂತ ಮಾಡಾಕುಂತಿಲ್ಲ ನೀನು? ಅಂದ್ರೆ ಎಲ್ಲರನ್ನೂ ಕರೆದು ನೀ ಒಳ್ಳೆಕಿ, ನಾನು ವಿಲ್ಲನು ಅಂತ ಎಲ್ಲರ ಮುಂದೆ ತೋರಿಸ್ಬೇಕಂದ ಅನ್ನೋದನ್ನ ನಿಂದು? ಎಲ್ಲರೂ ಬಂದು ನನಗೆ ಚೀತು ಅಂತ ಉಗುಳ್ಬೇಕನ್ನೋದಲ್ಲ ನಿನ್ನ ಇಂಟೆನ್ಷನ್. ಅದು ಹೆಂಗೆ ನೀನು ಎಲ್ಲರನ್ನೂ ಕರೆಯಾಕುಂತಿಲ್ಲ? ಯವ್ವ ತಾಯಿ, ಯಾ ನಾಟಕನೂ ಬೇಡ ಏನು ಬೇಡ, ನಿನಗೊಂದು ದೊಡ್ಡ ನಮಸ್ಕಾರ. ಮೊದಲ ಆ ಆ್ಯಕ್ಟಿಂಗಿಂದ ಹೊರಗಡೆ ಬಾರ, ಯಾ ಆ್ಯಕ್ಟಿಂಗು ಬೇಡ ಏನು ಬೇಡ. ಯವ್ವ ತಾಯಿ, ನೀನೇನು ಮನುಷ್ಯ ಅದೀಯಾ ಏನು ದನ ಅದೀಯಾ? ಹೆಂಗೆ ಹೊಡೆಯಾಕುಂತಿಯಲ್ಲ ಯವ್ವ. ನೀನು ಆ್ಯಕ್ಟಿಂಗು ಬೇಡ ಏನು ಬೇಡ ತಾಯಿ, ಸುಮ್ಮನೆ ಇರ. ನನಗೆ ಪ್ರಾಣಿ ಹೋಲಿಸ್ತಿದ್ದಿ ನೀನು? ಅದು ಎಷ್ಟು ಸೊಕ್ಕ ನಿನಗೆ ನನಗೆ ಪ್ರಾಣಿ ಹೋಲ್ಸಾಕ? ನನಗೆ ಬಾಯಿಗೆ ಬಂದಂಗೆ ಬೈತಿಯಲ್ಲ. ಇವತ್ತು ನಿನ್ನನ್ನು ಸುಮ್ಮನೆ ಬಿಡಂಗಿಲ್ಲ, ನಿನ್ನನ್ನು ಸುಮ್ಮನೆ ಬಿಡಂಗಿಲ್ಲ. ಎಲ್ಲೈತದ ಕಟ್ಟಿಗೆ? ಎಲ್ಲೈತದು? ಯವ್ವ ತಾಯಿ, ನಿನ್ನ ಕೈ ಮುಗಿತೀನ, ಬೇಕಾದ್ರೆ ಕಾಲು ಮುಗಿತೀನಂತ. ದಯವಿಟ್ಟು ಈ ಆ್ಯಕ್ಟಿಂಗಿಂದ ಹೊರಗಡೆ ಬಾ ಸವಿತಾ, ದಯವಿಟ್ಟು ಬಾ. ಯಪ್ಪ ನನ್ನ ಹೊಲ್ದ ವಾ ಮುಖ ಎಲ್ಲ ನೋವು ಕುಂತು ಬಿಟ್ಟೈತವ ಯವ್ವ. ಏ ಸವಿತಾ, ಅಯ್ಯೋ ಕವಿತಾ, ನೀನು ಯಾಕೆ ನನಗೆ ಕೈ ಮುಗಿಯಾಕುಂತಿದ್ದಿ? ಯವ್ವ ನೀನು ಹಂಗೆಲ್ಲ ಕೈ ಮುಗಿಬೇಡವ ಯವ್ವ. ಕೈ ಎದಕ್ಕೆ ಮುಗಿಯಾಕುಂತೀಯ ನೀನು? ಯವ್ವ ತಾಯಿ, ಈಗಾರ ಆ್ಯಕ್ಟಿಂಗಿಂದ ಹೊರಗಡೆ ಬಂದೆಲ್ಲವ ಯವ್ವ, ಈಗ ಸಾಕವ ಯವ್ವ. ಯಪ್ಪ ಏನ ನೀನು? ಅಲ್ಲ, ನಿನ್ನ ಮುಖ ಯಾಕೆ ಹಿಂಗಾಗೈತಿ? ನಿನಗೇನಾಯ್ತು? ನಾನು ಹೇಳಲಿಲ್ಲ ನಿನಗಾಗಲೇ? ನಾನೇನಾದರೂ ಆ್ಯಕ್ಟಿಂಗ್ ಮಾಡೋಕ್ಕಾದ್ರೂ ಒಳಗಡೆ ಏನಾದರೂ ಒಕ್ಕೊಂಬಿಟ್ಟೆ ಅಂದ್ರೆ ನನಗೆ ಪ್ರಜ್ಞೆನ ಇರಂಗಿಲ್ಲ ಅಂತಂದು. ಅಯ್ಯೋ ಏನಾಯ್ತು ಕವಿತಾ ನಿನಗೆ? ಹೋಗಯ್ಯವ್ವ, ನೀನೇನು ಮನುಷ್ಯಳದಿಯಾ ಏನದಿಯ? ಹೋಗಿ ನಿನ್ನ ಜೊತೆ ನಾನು. ಯಪ್ಪ ಮೊದಲು ಇಲ್ಲಿಂದ ಹೊಕ್ಕಿನಪ್ಪ ಯಪ್ಪ. ಒಳ್ಳೆ ರಾಕ್ಷಸಿ ಇದ್ದಂಗದೀನಿ ನೀನು. ಅಯ್ಯೋ ಕವಿತಾ, ಬಾಯ್ಲೆ ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ. ಬಾ ಹೋಗ. ನೀನು ಬೇಡ, ನಿನ್ನ ಆ್ಯಕ್ಟಿಂಗು ಬೇಡ, ಏನು ಬೇಡ ನನಗೆ. ಹೋಗು. ಇವಾಗಲಾದ್ರೂ ಗೊತ್ತಾಯ್ತಾ ಈ ಸವಿತಾ ಅಂದರೆ ಏನಂತಂದು? ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇದ್ದುಬಿಡ್ತೀನಾ? ನಾನು ಲಲಿತಾ ಎಷ್ಟು ಕಷ್ಟಪಟ್ಟು ಬ್ಲೌಸ್ ಎಲ್ಲ ಹೊಲಿಯೋದು ಕಲಿಯಾಕುಂತ್ರ ಅದಕ್ಕೆ ಕಲ್ಲಾಕಕ್ಕೆ ಬರ್ತಿದ್ದೀನಿ ನೀನು. ಈಗ ನಾ ಕೊಟ್ಟಿರೋ ಏಟಿಗೆ ಎದ್ದಾಳ್ಬೇಕಂದ್ರೆ ಮಿನಿಮಮ್ ಒಂದು ವಾರನಾರ ಬೇಕು ನಿನಗೆ. ಅದನ್ನು ಸುಧಾರಿಸ್ಕೊಂಡು ಬಾ, ಮತ್ತು ನೆಕ್ಸ್ಟ್ ರೌಂಡ್ ಐತಿ ನಿನಗೆ.
ಇನ್ನೊಂದು ಸಲ ನನ್ನ ತಂಟೆಗೆ ಬಾ, ಐತಿ ನಿನಗೆ. ಕವಿತಾ, ಇನ್ಮೇಲೆ ಈ ಏಟನ್ನ ಕನಸಿನಲ್ಲಿ ನೆನೆಸ್ಕೊಂಡ್ರು ಬಿಚ್ಚಿ ಬೀಳ್ತೀಯ ನೀನು. ಹಂಗೆ ಸರಿಯಾಗಿ ನಾತನಾದಿದ್ದೀನಿ ನಿನಗೆ. ಸವಿತಾ, ಕೂಲ್ ಕೂಲ್. ಇವಾಗ ನೀನೇನೂ ಮಾಡೇ ಇಲ್ಲ ಅನ್ನಂಗೆ ಸುಮ್ಮನೆ ಒಳಗಡೆ ಹೋಗ್ಬೇಕು. ಆಕೆ ಒಳಗಡೆ ಏನಾದರೂ ಸೀನ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾನು ಹೋಗಿ ಅಲ್ಲೆಲ್ಲ ಸರಿ ಮಾಡಬೇಕು. ಇನ್ನು ಮಳೆಗಾಲ ಚಲೋ, ಪದೇ ಪದೇ ಹುಡುಗರ್ಗ ಅಂಗಡಿಗೆ ಕಳ್ಸಕ್ಕೆ ಹೋಗ್ಬೇಡ. ಏನೇನು ಬೇಕು ಏನೆಲ್ಲ ಮನ್ಯಾಗ ರೇಷನ್ ನೋಡಿ ಮೊದಲು ತರ್ಸೋ ಕಡೆ ಲಕ್ಷ್ಯ ಕೊಡು. ಏನು? ಹ್ಞೂ ಬೇಯವ್ವ, ಹೌದು. ಇನ್ನು ಈ ಮಳೆ ಚಲೋ ಆತಂದ್ರೆ ಹಿಡಿದಿದ್ದು ಬಿಡೋದೇ ಇಲ್ಲಪ್ಪ ಯಪ್ಪ. ಹೊರಗಡೆ ಹೋಗೋಕ್ಕಾಗಂಗಿಲ್ಲ. ಮನ್ಯಾಗ ಸಂತೆ ಎಲ್ಲ ಮೊದಲು ತಂದಿಡ್ಬೇಕು, ಇಲ್ಲಾಂದ್ರೆ ಮತ್ತು ಉಪವಾಸ ಇರೋ ಪರಿಸ್ಥಿತಿನೇ ಬರ್ತೈತಿ. ಅದಕ್ಕೆ ಹೇಳಿದ್ದು, ರೇಷನ್ ಗೀಷನ್ ಸಂತಿ ನೋಡು. ಅಡುಗೆ ಮನೆಯಿಂದ ನೀನೇನು ತಲೆ ಕೆಡಿಸ್ಕೊಬೇಡ, ಯಾಕಂದ್ರೆ ನೀ ಅಡುಗೆ ಮನೆ ಕಡೆ ತಲೆನೂ ಹಾಕಲ್ಲ. ಅಡುಗೆ ಮನೆಗೆ ಏನು ಬೇಕು ಏನು ಬೇಡ ಅನ್ನೋದು ನಿನಗೆ ಗೊತ್ತೂ ಆಗಂಗಿಲ್ಲ. ಅದನ್ನೆಲ್ಲ ಬಿಟ್ಟು ಬಾಕಿ ಬೇರೆ ರೇಷನ್, ಇವು ಸೋಪು, ಆಮೇಲೆ ಸಬ್ಬಿನ ಪುಡಿ, ಇಂಥವೆಲ್ಲ ಏನೇನು ಬೇಕು ಅನ್ನೋದನ್ನ ನೋಡಿ, ಯಾರ್ಯಾರಿಗೆ ಏನು ಬೇಕು ಮೈಗಚ್ಚ ಸೋಪು ಅವೆಲ್ಲ ಕೇಳಿ ನೋಡಿ ಎಷ್ಟು ಬೇಕು ಅನ್ನೋದನ್ನು ತರಿಸಿಟ್ಬಿಡು. ಏನು? ಸರಿ ಆಯ್ತು ಬೇ. ಯಮ್ಮ ಬೇಯಮ್ಮ, ಇದಕ್ಕೆ ಏನಾಯ್ತು? ಒಂದೇ ಸಮಯ ಒದ್ರಾ ಕುಂತಿದ್ದಲ್ಲ, ಏನೋ ಇಬ್ರು ಮಾತಾಡ್ಕೊಂಡು ಕುಂತಿಲ್ಲ? ಸುಮ್ಮನೆ ಇರಲಿ, ನೀನು ಎದಕ್ಕೆ ಒದರ್ತೀರಿ? ಹೇಳ ವಸ್ತಾಯ್ತವ, ಏನಾರು ಬೇಕಿತ್ತನ? ಏನಾರ ಮಾತಾಡೋದಿತ್ತ? ಅತ್ಯಾರ, ನಿಮಗೊಂದು ಖುಷಿ ಸುದ್ದಿ ಹೇಳ್ಬೇಕಾಗಿತ್ತು ರೀ. ಆ ಖುಷಿ ಸುದ್ದಿ ನೀವೇನಾರು ಕೇಳಿದ್ರೆ ಅಂದ್ರೆ ಎಷ್ಟು ಖುಷಿ ಹಾಕಿರಂದ್ರೆ. ನನಗೆ ಖುಷಿ ಆಗೋ ಸುದ್ದಿನ ನೀನು ಹೇಳ್ತೀಯ? ಹ್ಞೂ ರೀ ಅತ್ಯಾರ, ಹೇಳು. ಅದು ಏನು ನನಗೆ ಖುಷಿ ಆಗೋ ಸುದ್ದಿನ ನೀನು ಹೇಳ್ತೀಯ ಅಂತ ನಾನು ಕೇಳ್ತೀನಿ, ಹೇಳು. ಅತ್ಯಾರ, ನಿಮ್ಮ ಮುದ್ದಿನ ಸೊಸಿ ಕವಿತಾ ಅದಳಲ್ಲ, ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಾಳೆ ಗೊತ್ತೇನ್ರಿ? ಯಪ್ಪ ಯಪ್ಪ ಯಪ್ಪ, ಆಕೆ ಆ್ಯಕ್ಟಿಂಗ್ ಮಾಡೋದು ನೋಡಿ ನಾನು ಕಳೆದೋಗ್ಬಿಟ್ಟೆ ನೋಡ್ರಿ ಅತ್ಯಾರ. ಹೌದಾ? ನನ್ನ ಸೊಸಿಗೆ ಆ್ಯಕ್ಟಿಂಗು ಮಾಡಕ್ಕೆ ಬರ್ತೈತಾ? ಹ್ಞೂ ರೀ ಅತ್ಯಾರ, ನಾನು ಇವಾಗ ನೋಡಿದೆಲ್ಲ ಎಷ್ಟು ಮಸ್ತ್ ಆ್ಯಕ್ಟಿಂಗ್ ಮಾಡ್ತಾರಂದ್ರೆ, ಒಂದು ಸಲ ಆ ಪಾತ್ರದ ಒಳಗಡೆ ಒಕ್ಕೊಂಡ್ಬಿಟ್ರೆ ಏನಂದ್ರೂ ಹೊರಗೆ ಬರಂಗಿಲ್ಲ ರೀ ಅತ್ಯಾರ. ಅಷ್ಟು ಮಸ್ತ್ ಆ್ಯಕ್ಟಿಂಗ್ ಮಾಡ್ತಾಳ್ರಿ ನಿಮ್ಮ ಸೊಸಿ. ಅತ್ಯಾರ, ನಿಮ್ಮ ಸೊಸಿ ಏನಾರ ಹಿಂಗೆ ಆ್ಯಕ್ಟಿಂಗ್ ಏನಾರ ಕಂಟಿನ್ಯೂ ಮಾಡಿಬಿಟ್ಲಂದ್ರೆ ಆಕೆಗೆ ಇದ್ರಾಗ ಇದು ಸೀರಿಯಲ್ ಆಮೇಲೆ ಫಿಲ್ಮ್ದಾಗ ಪಿಕ್ಚರ್ನಾಗೆಲ್ಲ ಚಾನ್ಸ್ ಸಿಗ್ಬೋದು ನೋಡ್ರಿ ಅತ್ಯಾರ. ಹೌದಾ ಸವಿ, ನೀನು ಹೇಳಾಕಂತಿದ್ದ ನಿಜಾನ ಆಯ್ತನ? ಹ್ಞೂ ರೀ ಅತ್ಯಾರ, ನಾನು ಯಾಕ್ರಿ ಸುಳ್ಳು ಹೇಳಿ ನಿಮ್ಮ ಸೊಸಿ ಬಗ್ಗೆ? ಬೇಕಾದ್ರೆ ಇಲ್ಲೇ ಬಂದಾಳ ನೋಡ್ರಿ, ನಿಮ್ಮ ಸೊಸಿನ ಕೇಳ್ರಿ. ಇದೇನವ ಕವಿತಾ, ನಿನಗೇನಾತ? ಮುಖ ಯಾಕೆ ನಮಗೆ ಬಾತ್ ಬಿಟ್ಟೈತಲ್ಲ? ಅಲ್ಲ ಹುಡುಗಿ, ಈಗಾರ ಕವಿತವನ ನಮ್ಮ ಸವಿತವ ನೋಡಿದ್ರ ಕವಿತಾ ಅಷ್ಟು ಚಲೋ ಆ್ಯಕ್ಟಿಂಗ್ ಮಾಡ್ತಾ ಹಂಗೆ ಅನ್ನಕುಂತಿದ್ಲ. ಅಲ್ಲವ ನಿನಗೇನಾಯ್ತು? ಒಮ್ಮೆ ನಮ್ಮ ಮುಖ ಹಿಂಗಾಗಿತ್ತಲ್ಲ? ಅಯ್ಯೋ ಅಮ್ಮರ, ಆಕಿಗೇನು ಕೇಳ್ತೀರಿ? ಪಾಪ ಮಾತಾಡಕ್ಕೆ ಬಾ ಎಲ್ಲ ನೋವಾಗತ್ತ. ನನಗೆ ಕೇಳ್ರಿ, ಏನಾತ ಸವಿ? ಅದು ಅತ್ಯಾರ, ನಾನು ಮತ್ತು ಕವಿತವ ಹಂಗೆ ಮಾತಾಡ್ಕೊತ ನಿಂತಿದ್ವಿ. ನನಗೆ ಹಂಗೆ ಸುದ್ದಿ ಗೊತ್ತಾಯ್ತು, ಕವಿತವ ಆ್ಯಕ್ಟಿಂಗು ಮಸ್ತ್ ಮಾಡ್ತಾ ಅಂತಂದು. ಅದಕ್ಕೆ ಒಂದು ಸಣ್ಣದಾಗಿ ನಾಟಕ ಪ್ರಾಕ್ಟೀಸ್ ಮಾಡೋಣ ಅಂತಂದೆ. ಹ್ಞೂ ಅಂತಂದ್ಲು ರೀ. ಆಕೆ ಆ್ಯಕ್ಟಿಂಗ್ ಮಾಡಾಕುಂತ್ಲು ರೀ ಅಮ್ಮರ. ಯಪ್ಪ ಯಪ್ಪ ಯಪ್ಪ, ಆ ಆ್ಯಕ್ಟಿಂಗ್ ಒಳಗಡೆ ಆ ಪಾತ್ರದ ಒಳಗಡೆ ಹೆಂಗೆ ಹೋಗ್ಬಿಟ್ಲಂದ್ರೆ ಅಷ್ಟು ಮುಖಕ್ಕೆ ಏಟು ಬಿದ್ರೂ ಆಕೆಗೆ ಗೊತ್ತಾಗಿಲ್ಲ ನೋಡ್ರಿ. ಅಷ್ಟು ಲೆವೆಲಿಗೆ ಆಕೆ ಪಾತ್ರದೊಳಗೆ ಹೋಗ್ಕೊಂಡ್ಬಿಟ್ಟಿದ್ಲು ರೀ. ಅಷ್ಟು ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ಲು ನೋಡ್ರಿ ಅಮ್ಮರ. ಅದಕ್ಕೆ ರೀ ಮುಖಕ್ಕೆಲ್ಲ ಅಷ್ಟು ನೋವು ಆಗ್ಬಿಟ್ಟೈತಿ. ಕವಿತವ, ಇವತ್ತು ನೀನು ನೋಡಿದ್ರೆ ನನಗೆ ಎಷ್ಟು ಹೆಮ್ಮೆ ಆಗಾಕುಂತೈತಂದ್ರೆ, ಅದರಲ್ಲೂ ನೀ ನನ್ನ ಸೊಸಿ ಅಂತ ಅನ್ನಕ ನನಗಂತೂ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ ನೋಡವ. ಈ ನಮ್ಮನೆ ಪೆಟ್ಟಾಗಿದ್ರು, ಇಷ್ಟೆಲ್ಲ ನೋವಾಗಿದ್ರು ನೀನು ಅಷ್ಟು ಚಲೋ ಆ್ಯಕ್ಟಿಂಗ್ ಮಾಡಿದೆ ಅಂತಲ್ಲವ. ನಿಜ, ನಿನ್ನನ್ನು ನನ್ನ ಸೊಸಿ ಅನ್ನಕ್ಕೆ ನನಗಂತೂ ಭಾಳ ಹೆಮ್ಮೆ ಅನಿಸ್ತೈತವ. ಲೇ ಸವ್ವಿ, ನನಗೆ ಎಲ್ಲರ ಮುಂದೆ ಮರ್ಯಾದೆ ಹೋಗಂಗೆ ಮಾಡಿದಲ್ಲ ನೋಡ್ತಿರೋ. ಇದರ ರಿವೆಂಜ್ ತೀರಿಸ್ಕೊಳ್ಳಿಲ್ಲ, ನನ್ನ ಹೆಸರು ಕವಿತಾನೂ ಅಲ್ಲ. ಇನ್ನು ಮತ್ತೆ ಒಬ್ಬಕ್ಕೆ ಎಷ್ಟು ಹುಂಬದ ಅಂದ್ರೆ ಆಕೆ ಏನು ಹೇಳ್ತಾಳೆ ಅದಕ್ಕೆಲ್ಲ ಹ್ಞೂ ಹ್ಞೂ ಅನ್ನಕುಂತ. ಈಗೇನು ಹೇಳಂಗಿಲ್ಲ. ಏನಾರು ಹೆಚ್ಚು ಕಮ್ಮಿ ಹೇಳಿದೆ ಅಂದ್ರೆ ಇಲ್ಲಿ ನನ್ನ ಮರ್ಯಾದೆನ ಹೋಗ್ತೈತಿ. ಸವಿ, ನಿನಗೆ ಆಮೇಲೆ ನೋಡ್ಕೋತೀನಿ. ಏನವ ಕವಿತಾ, ಏನೋ ಮಾತಾಡ್ಕೊಂಡು ಕುಂತಿದ್ದಿ? ಏನಾತ? ಏನಿಲ್ರಿ ಅತ್ತರ. ಬಾರವ್ವ ಬಾ, ನಿಂಗೆ ಒಂದು ಸ್ವಲ್ಪ ಬಿಸಿ ಶಾಖ ಕೊಡ್ತೀನಿ, ನೋವೆಲ್ಲ ಕಮ್ಮಿ ಆಕೈತಿ. ಬಾರವ್ವ ಬಾ. ಸರಿ ಅತ್ತೆ. ಕವಿ, ಈಗ ಒಂದು ಸಲ ಮುಟ್ಟು ನೋಡ್ಕೊಂಡು ನಂಗೆ ಕೊಟ್ಟೀನಿ. ಇನ್ನೊಂದು ಸಲ ನನ್ನ ತಂಟೆಗೆ ಬಂದೆ ಅಂದ್ರೆ ಇದಕ್ಕಿಂತ ಡಬಲ್ ಕೊಡ್ತೀನಿ ನಿನಗೆ. ಹುಷಾರಾಗಿರ ಅಂದಂಗೆ. ಸವಿ, ಏನ್ರಿ ಅಮ್ಮರ? ಅಲ್ಲ
ಕವಿತವ್ವ ಆ್ಯಕ್ಟಿಂಗ್ ಮಾಡಾಕೊಂತಿದ್ಲು ಓಕೆ, ಆದ್ರೆ ಆಕೆ ಮುಖಕ್ಕೆ ಅಷ್ಟೊಂದು ಪೆಟ್ಟ ಹೆಂಗೆ ಬಿತ್ತು, ಎದಕ್ಕೆ ಬಿತ್ತು ಅದ ಗೊತ್ತಾಗವಲ್ದೆ ನನಗೆ.